ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಿಂಗ್ ಕೊಡುವಂಥ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಇಷ್ಟೇ ನೋಡಿ, ಸ್ಮಾಲ್ ಬೀಡ್ಸ್, ಆರ್ಚ್ಗೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ವ ಆ ಥರ ಬೀಡ್ಸು, ಅದ್ರ ಜೊತೆಗೆ ರೋಸ್ ಬೀಡ್ಸ್ನ ತೊಗೊಂಡಿದ್ದೀನಿ. ಅಥವಾ ನೀವು ಯಾವ್ದು ಬೇಕಾದರೂ ಬೀಡ್ಸ್ ತೊಗೋಬೋದು ಅಲ್ಲಿ. ಬಟ್ ಸ್ವಲ್ಪ ಅಗಲವಾಗಿರೋಂಥ ಬೀಡ್ಸ್ ಬೇಡ, ಈ ಥರ ರೌಂಡ್ ಶೇಪ್ನ ಬೀಡ್ಸ್ನೇ ತೊಗೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನೋಡಿ, ಯಾವಾಗಲೂ ನಾವೇನು ಲಾಕ್ ಮಾಡ್ತೀವಲ್ವ 2 ಟೈಮ್ಸ್ ಲಾಕು, ಅದೇ ಥರನೇ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ ನೀವು ಸೀರೆನ ಉಲ್ಟಾ ಸೀದಾ ಭಾಗ ನೋಡಿಕೊಂಡು ಸ್ಟಾರ್ಟ್ ಮಾಡಿ, ಕರೆಕ್ಟಾಗಿ ನೀಟಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಜಿಗ್ಜಾಗ್ ಪಕ್ಕದಲ್ಲೇ ಲಾಕೆಲ್ಲ ಮಾಡ್ಕೊಳ್ಳಿ. ನೋಡಿ, 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಮಾಡಿ ಆದಮೇಲೆ 1 2 3 4 ಚೈನ್ಸ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಜಾಸ್ತಿ ಎಳ್ಕೊಂಡು ಲಾಕ್ ಮಾಡಬೇಡಿ, ಸುತ್ತ ಬರುತ್ತೆ ಸ್ಯಾರಿ. ಅದಕ್ಕೆ 1 ಟೈಮ್ 4 ಚೈನ್ ಆಯಿತು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದಾದಮೇಲೆ ಮತ್ತೆ 1 2 3 4 ಮತ್ತು 4 ಚೈನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಈಗ ದಾರ ಮೇಲೆ ಮಾಡಿಬಿಟ್ಟು ಒಂದು ಈ ಥರ ರೋಸ್ ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ಸರ್ಟ್ ಮಾಡ್ಕೊಂಡಾದಮೇಲೆ ಬೀಡ್ ಲಾಕು, ಬಟ್ಟೆಗೆ ಕೂಡ ಲಾಕು, ಬಟ್ಟೆಗೆ ಕೂಡ ಲಾಕ್ ಆಯ್ತಲ್ವ. ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಟ್ಟಾದ್ಮೇಲೆ ಸ್ವಲ್ಪ ಬಟ್ಟೆನ ನಾವು ಟರ್ನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ತುಂಬಾ ಈಸಿ ಇದೆ, ಒಂದೇ ಸ್ಟೆಪ್ ಡಿಸೈನ್ ಇದೆ. 2 ಸ್ಟೆಪ್ಪಲ್ಲಿ ಬೇಕಾದರೂ ಹಾಕ್ಬೋದು, ಬಟ್ ಟೈಮ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಹಾಕ್ಬೋದು. ಒಂದೇ ಸ್ಟೆಪ್ಪಲ್ಲಿ ಕೂಡ ಫಿನಿಶ್ ಮಾಡ್ಕೋಬೋದು. ನೋಡಿ, ಬಟ್ಟೆನ ಟರ್ನ್ ಮಾಡ್ಕೊಂಬಿಟ್ಟು ನೀಡಲ್ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಥ್ರೆಡ್ ಹಾಕ್ಕೊಂಡು ನೋಡಿ, ಇಲ್ಲಿ ಈ ಬೀಡ್ ಹಿಂದ್ಗಡೆ ಈ ಥ್ರೆಡ್ 6 ದಾರ ಏನು ಬಂದಿರುತ್ತೆ ಅಲ್ವಾ, ಆ ಥ್ರೆಡ್ ಒಳಗಡೆಯಿಂದ ಹೋಗ್ಬಿಟ್ಟು ನಾವು ಥ್ರೆಡ್ನ ತರಬೇಕು. ನೋಡಿ, ಈ ಥರ 6 ದಾರಗಳನ್ನು ಬಂದಿರಬೇಕು, ಒಂದು ಮಿಸ್ ಆಗಬಾರ್ದು. ಸ್ಟಾರ್ಟಿಂಗ್ ಒಂದು ಮಾಡೋವರೆಗೂ ಮಾತ್ರ ನಮಗೆ ಸ್ವಲ್ಪ ಥ್ರೆಡ್ ಅದು ಬರಲ್ಲ. ಒಂದು ಬಂತು ಅಂದರೆ ಆಮೇಲೆ ಎಲ್ಲ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ಥ್ರೆಡ್ ತಂದ್ಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1, ತುಂಬಾ ಈಸಿ ಇದೆ ಡಿಸೈನು. ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಕೊಂಡು 1 2 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಇದೇ 6 ದಾರದೊಳಗಡೆ ಬೀಡ್ ಹಿಂದ್ಗಡೆ ಏನು ದಾರ ಇದೆ ಅದರೊಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತು ಇನ್ನೊಂದು ಸತಿ ನೀಡಲ್ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಅದೇ ಬೀಡ್ ಹಿಂದ್ಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈಗ ಮತ್ತೆ 3 ಚೈನ್. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಮಾತ್ರ 1 ಟೈಮ್ ಮಾಡಿದ್ದೀನಿ, ಮಧ್ಯದಲ್ಲಿ 2 ಸತಿ ಮಾಡಿದ್ದೀನಿ. ಈ 2 ಥರ 3 ಸತಿ ಮಾಡಬೇಕು ನಾವು. ನೋಡಿ, ಈಗ 1 ಟೈಮ್ 2 ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ 3 ಚೈನ್ ಹಾಕಿ ನೀಡಲ್ ಮೇಲೆ 2 ಸತಿ ಥ್ರೆಡ್ನ ತೊಗೊಂಡು ಈ 6 ದಾರದೊಳಗಡೆ ಥ್ರೆಡ್ನ ತಂದು ನೋಡಿ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಮತ್ತು 2 ಸತಿ ಥ್ರೆಡ್ ಇದೇ ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶೆ. ನೋಡಿ, 2 ಸತಿ ತ್ರಿಬಲ್ ಕ್ರೋಶೆ ಮಾಡಿದ್ದಾಯಿತು. ಈಗ ಮತ್ತೆ 3 ಚೈನ್ ಮತ್ತು ನೀಡಲ್ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಇದೇ ಬೀಡ್ ಹಿಂದ್ಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶೆ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಕಷ್ಟ ಇದೆ ಅಂತ ಅನಿಸ್ಬಿಡುತ್ತೇನೋ ನಿಮ್ಗೆ ಇದನ್ನು ಮಾಡೋದು ನೋಡಿ, ಬಟ್ ಏನು ಕಷ್ಟ ಇಲ್ಲ. ನೋಡಿ, ಇಷ್ಟು ಮಾತ್ರ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು. ನೋಡಿ, ಸ್ಟಾರ್ಟಿಂಗಲ್ಲಿ ಇಲ್ಲಿ 1 ಟೈಮ್ ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ, ಇಲ್ಲಿ 2 ಸತಿ ತ್ರಿಬಲ್ ಕ್ರೋಶೆ, 2 ಸತಿ ತ್ರಿಬಲ್ ಕ್ರೋಶೆ, ಇಲ್ಲಿ ಕೂಡ 2 ಸತಿ ತ್ರಿಬಲ್ ಕ್ರೋಶೆ, 3 ಸತಿ ಆಯಿತು. 2 ತ್ರಿಬಲ್ ಕ್ರೋಶೆಸು ಆದಮೇಲೆ 3 ಚೈನ್ ಹಾಕ್ಬಿಟ್ಟು ಈಗ ಲಾಸ್ಟ್ 1 ಟೈಮ್ ಮಾತ್ರ ನಾವು ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಸೊ ಗೊತ್ತಾಯ್ತಲ್ವ, ಇದೇ ಥರ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದನ್ನು ಲಾಕ್ ಮಾಡಿಬಿಟ್ಟು ಹೇಳ್ತೀನಿ, ಹಾಗಾದರೆ ನಿಮಗೆ ಅರ್ಥ ಆಗುತ್ತೆ. ಇದು ಲಾಸ್ಟಲ್ಲಿ 1 ಸತಿ ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ನೋಡಿ, ಈ 4 ಚೈನ್ದು ಲಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ, ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ
ಮಧ್ಯದಲ್ಲಿ ಮಾತ್ರ ಎರಡೆರಡು ಸತಿ ತ್ರಿಬಲ್ ಕ್ರೋಶೆ ಮಾಡಬೇಕು. ಅದು 3 ಟೈಮ್ಸ್ ಮಾಡಬೇಕು. 2 ತ್ರಿಬಲ್ ಕ್ರೋಶ ಒಂದು ಸತಿ, 2 ತ್ರಿಬಲ್ ಕ್ರೋಶ ಎರಡನೇ ಸತಿ, ಮೂರನೇ ಸತಿ ಕೂಡ 2 ತ್ರಿಬಲ್ ಕ್ರೋಶ, ಆಮೇಲೆ ಇಲ್ಲಿ ಒಂದು ಮಾತ್ರ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ. ಈಗ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ನೋಡಿ ಸೀದಾ ಈ ಥರ ಕಾಣಿಸುತ್ತೆ. ಸೀದಾ ಮಾಡ್ಕೊಂಡಿದ್ದ ತಕ್ಷಣವೇ ನೋಡಿ ಫಸ್ಟ್ ಒಂದು 3 ಚೈನ್ ಇಲ್ಲೇನಿದೆ ಅಲ್ವಾ, ಈ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಬಿಡೋಣ. ಮಾಡ್ಕೊಂಡ್ಬಿಟ್ಟು 1 2 3 ಚೈನ್ ಹಾಕೋದು, ಇದೇ 3 ಚೈನ್ಗೆ ಲಾಕ್ ಮಾಡೋದು. ಸ್ವಲ್ಪ ನೀಡಲ್ ಸಹಾಯದಿಂದ ಈ ಥರ ಸರಿಸ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು ಈ ಥರ. ಮತ್ತು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು. ನೋಡಿ ಈ ಥರ ಪಿಕೌಟ್ಸ್ ಟೈಪಲ್ಲಿ ಕಾಣಿಸುತ್ತೆ ಅದು ನಮಗೆ. 3 ಸತಿ 3 ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡೋದು, 3 ಚೈನ್ ಹಾಕ್ಕೊಳ್ಳೋದು, ಲಾಕ್ ಮಾಡ್ಕೊಳ್ಳೋದು. ಈ ಥರ 3 ಟೈಮ್ಸ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಈ ಸ್ಮಾಲ್ ಬೀಡ್ಸ್ ಏನು ತೊಗೊಂಡಿದ್ದೀವಲ್ವ ಆರ್ಚ್ಗೆ ಯೂಸ್ ಮಾಡೋ ಥರ, ಆ ಬೀಡನ್ನ ಒಂದು ಇಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ನಾವು 2 ತ್ರಿಬಲ್ ಕ್ರೋಶೆ ಮಾಡಿದ್ದೀವಲ್ವ, ಇವೆರಡರ ಮಧ್ಯ ಹೋಗಬೇಕು. ಮಧ್ಯ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ ಬೀಡನ್ನ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ಬೀಡ್ ಲಾಕ್ ಮಾಡಿಬಿಡಿ, ಡಬಲ್ ಕ್ರೋಶೆ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಈ 3 ಚೈನ್ ಒಳಗಡೆ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು. ಥ್ರೆಡ್ ಮಿಸ್ ಆಯಿತು ಫ್ರೆಂಡ್ಸ್. ನೋಡಿ 3 ಚೈನ್ ಹಾಕ್ಕೊಂಡು ಇದೇ 3 ಚೈನ್ ಒಳಗಡೆ ಲಾಕು, ಮತ್ತು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು, ಮತ್ತು 3 ಚೈನ್, ಇದೇ ತ್ರಿಬಲ್ ಕ್ರೋಶೆ ಒಳಗಡೆ ಲಾಕು. ತುಂಬಾ ಈಸಿ ಇದೆ ನೋಡಿ, ಈ ಥರ ಪೆಟಲ್ಸ್ ಕಾಣಿಸುತ್ತೆ. ಈಗ 3 ಸತಿ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿ ಆದಮೇಲೆ ಈ 2 ತ್ರಿಬಲ್ ಕ್ರೋಶೆಗಳ ಮಧ್ಯೆ ಹೋಗ್ಬಿಟ್ಟು ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಇವೆರಡರ ಮಧ್ಯೆ ಹೋಗ್ಬಿಟ್ಟು ಇದನ್ನು ಈ ಬೀಡ್ ಲಾಕ್ನ ಮಾಡಬೇಕಾಗುತ್ತೆ ನಾವು. ಮತ್ತು ನೆಕ್ಸ್ಟ್ 3 ಚೈನ್ ಇಲ್ಲಿದೆಯಲ್ಲ, ಇಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ ಮತ್ತು 3 ಚೈನ್. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಎಲ್ಲ ಪೆಟಲ್ಸ್ಗೂ ನಾವು ಇದೇ ಥರ ಮಾಡಬೇಕು. ನಾನು ಇದನ್ನು ಫುಲ್ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಸರಿಸ್ಕೊಂಡ್ಬಿಟ್ರೆ ಅದು ಟೈಟಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ. 3 ಚೈನ್ ಹಾಕಿದೆ, ಅದೇ 3 ಚೈನ್ ಒಳಗಡೆ ಲಾಕು, ಮತ್ತು 3 ಚೈನ್, ಮತ್ತು ಇದೇ 3 ಚೈನ್ ಒಳಗಡೆ ಲಾಕು. 3 ಸತಿ ನಾನು ಮಾಡಿದ್ದಾಯಿತು. ಈಗ ಮತ್ತೆ ದಾರ ಮೇಲೆ ಮಾಡಿಬಿಟ್ಟು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮಾಡ್ಕೊಂಡಾದ್ಮೇಲೆ ಮತ್ತು ಇಲ್ಲಿ 2 ಡಬಲ್ ಕ್ರೋಶೆಗಳ ಮಧ್ಯೆ ಹೋಗ್ಬಿಟ್ಟು ಈ ಬೀಡನ್ನ ಲಾಕ್ ಮಾಡ್ತೀನಿ. ಲಾಸ್ಟ್ ಇನ್ನೊಂದು 3 ಚೈನ್ ಮಾತ್ರ ಉಳ್ಕೊಂಡಿದೆ. ಈಗ ಅದರಲ್ಲೂ ಕೂಡ ಹೋಗ್ಬಿಟ್ಟು ಈ ಥರ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಲಾಕ್, ಮತ್ತು 3 ಚೈನ್ ಲಾಕ್, ಮತ್ತು 3 ಚೈನ್ ಮತ್ತೆ ಲಾಕು. ನೋಡಿ ಕರೆಕ್ಟಾಗಿ ಫಿಲ್ ಆಗಿಬಿಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಒಂದೇ ಸ್ಟೆಪ್ಪಲ್ಲಿ ಈ ಥರ ಡಿಸೈನು. ಈಗ ಇದನ್ನು ಇಲ್ಲೇ ಲಾಕ್ ಮಾಡ್ಕೊಳ್ಳೋಣ, ಇದ್ರ ಪಕ್ಕದಲ್ಲೇ ಕರೆಕ್ಟಾಗಿ ಅಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಕಾಣಿಸುತ್ತೆ. ಒಂದೇ ಸ್ಟೆಪ್ಪಲ್ಲಿ ಒಂದು ಸ್ವಲ್ಪ ಬ್ರೈಡಲ್, ಸೆಮಿ ಬ್ರೈಡಲ್ ಆಗಿರೋ ಒಂದು ಡಿಸೈನ್ ಸಿಗುತ್ತೆ ನಮಗೆ. ಈಗ ಮತ್ತೆ 1 2 3 4 ಚೈನ್ಸ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 4 ಚೈನ್. ಟೋಟಲಿ ಮಿಡಲ್ ನಾವು ಈ ಥರ 4 ಟೈಮ್ಸು
4 ಚೈನ್ಸ್ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. 4 ಟೈಮ್ಸ್ ಯಾಕೆ ಅಂತ ಕೂಡ ನಾನು ಹೇಳ್ತೀನಿ ನಿಮಗೆ. ನೋಡಿ 2 ಟೈಮ್ಸ್ ಆಯಿತು. ಈಗ 3 ಟೈಮ್ಸ್ ಮತ್ತು ಇನ್ನೊಂದು ಸತಿ ಕೂಡ 4 ಚೈನ್ಸ್. ನೋಡಿ ಈಗ 4 ಟೈಮ್ಸು 4 ಚೈನ್ಸ್ ಆಯ್ತಲ್ವಾ. ಈಗ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕು, ಹಾಗೆ ಬಟ್ಟೆ ಕೂಡ ಲಾಕು. ನೋಡಿ ಫ್ರೆಂಡ್ಸ್, ಈಗ ಈ 4 ಟೈಮ್ಸ್ ಯಾಕೆ 4 ಚೈನ್ ಅಂದರೆ, ನಾವಿಲ್ಲಿ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ತ್ರಿಬಲ್ ಕ್ರೋಶೆಸ್ನ ಮಾಡ್ಕೊಂಬಂದು ಈ 4 ಚೈನ್ನ ಲಾಕ್ ಮೇಲೆ ಇಲ್ಲಿ ಲಾಕ್ ಮಾಡ್ತೀವಿ. ಅಂದರೆ ಇಲ್ಲಿ ಒಂದು 4 ಚೈನು ಆರ್ಚ್ಗೆ ಹೋಗ್ಬಿಡುತ್ತೆ. ಇನ್ನು 3 ಸತಿ 4 ಚೈನ್ ಸಿಗುತ್ತೆ. ಆವಾಗ ಈ ಮಧ್ಯದಲ್ಲಿ ಇರೋ ಈ 4 ಚೈನ್ಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಆಮೇಲೆ ಈ 4 ಚೈನು ಈ ಆರ್ಚ್ಗಳ ಮಧ್ಯೆ ಗ್ಯಾಪ್ನ ಮೇಂಟೈನ್ ಮಾಡುತ್ತೆ. ಸೊ ಅದಕ್ಕೆ ಮಾತ್ರ 4 ಟೈಮ್ಸ್ ನಾನು 4 ಚೈನ್ಸ್ನ ಹಾಕಿರೋದು. ಈಗ ನೋಡಿ ಬೀಡ್ ಲಾಕ್ ಆದಮೇಲೆ ಬಟ್ಟೆ ಕೂಡ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ಸೂಜಿ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಈ ಬೀಡ್ ಹಿಂದ್ಗಡೆ ಏನು ಥ್ರೆಡ್ ಇರುತ್ತೆ 6 ಲೇಯರ್ಸು ಅದ್ರ ಒಳಗಡೆ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತಂದು ಕಾಣಿಸ್ತಾ ಇದೆ ಅಲ್ವಾ, 2 ಸತಿ, 2ರಲ್ಲಿ 1, 2ರಲ್ಲಿ 1, 3ನೇ ಬಾರಿ ಕೂಡ 2ರಲ್ಲಿ 1 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಒಂದು ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಈಗ 3 ಚೈನ್ ಮತ್ತು ನೀಡಲ್ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಈ ಬೀಡನ್ನ ಹಿಂದ್ಗಡೆ ಥ್ರೆಡ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು 2ರಲ್ಲಿ 1 ಮತ್ತು ಇನ್ನೊಂದು ಸತಿ ತ್ರಿಬಲ್ ಕ್ರೋಶೆ. ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಆಯಿತು. ಈಗ 3 ಚೈನ್ ಮತ್ತು ನೀಡಲ್ ಮೇಲೆ 2 ಸತಿ ಥ್ರೆಡ್ ಹಾಕ್ಕೊಂಡು ಇಲ್ಲಿ ಥ್ರೆಡ್ನ ತಂದು ಮತ್ತು ತ್ರಿಬಲ್ ಕ್ರೋಶೆ ಮಾಡಬೇಕು. ತುಂಬಾ ಈಸಿ ಇದೆ ಡಿಸೈನು, ಹಾಗೆ ತುಂಬ ಕೂಡ ಮೂವ್ ಆಗುತ್ತೆ, ಬೇಗ ಮುಗಿಸ್ಬೋದು ನಾವು. ನೋಡಿ 2 ಸತಿ ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಮತ್ತು 2 ಸತಿ ಥ್ರೆಡ್ನ ಹಾಕ್ಕೊಳ್ಳೋದು ಮತ್ತು 2 ಸತಿ ತ್ರಿಬಲ್ ಕ್ರೋಶೆ ಮಾಡೋದು. ನೋಡಿ ಈಗ 3 ಸತಿ 2 ತ್ರಿಬಲ್ ಕ್ರೋಶೆ ಮಾಡಿದ್ದಾಯಿತು. ಇಲ್ಲಿ ಸ್ಟಾರ್ಟಿಂಗಲ್ಲಿ 1 ಟೈಮ್ ಮಾಡಿದ್ದೀವಿ, ಮಧ್ಯದಲ್ಲಿ 3 ಸತಿ 2 ಮಾಡಿದ್ದೀವಿ. ಈಗ ಲಾಸ್ಟ್ನಲ್ಲಿ ಕೂಡ 1 ಸತಿ ಮಾತ್ರ ತ್ರಿಬಲ್ ಕ್ರೋಶೆ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ. ಈಗ ಈ 4 ಚೈನ್ದು ಲಾಕ್ ಏನಿರುತ್ತೆ ನೋಡಿ, ಈ 4 ಚೈನ್ದು ಲಾಕು ಇದ್ರ ಮೇಲೆ ಲಾಕ್ ಅಷ್ಟೇ ಫ್ರೆಂಡ್ಸ್. ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳೋಣ. ನೋಡಿ ಸೀದಾ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು ಮತ್ತು 3 ಚೈನ್, ಇದೇ 3 ಚೈನ್ ಒಳಗಡೆ ಲಾಕು. ಇದೆಲ್ಲ ನಮಗೆ ಪಿಕೌಟ್ಸ್ ಟೈಪು ಕಾಣಿಸುತ್ತೆ. ನೋಡಿ 3 ಸತಿ 3 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಬೀಡ್ಸು ಕೂಡ ಆಪ್ಷನಲ್ ಫ್ರೆಂಡ್ಸ್, ನಿಮಗೆ ಬೇಕು ಅಂದರೆ ಹಾಕ್ಬೋದು. ಕೆಲವ್ರು ಕಸ್ಟಮರು ಬೀಡ್ಸ್ನ ಲೈಕ್ ಮಾಡೋದಿಲ್ಲ, ಆ ಥರದವ್ರಿಗೆ ನೀವು ಬೀಡ್ಸ್ನ ಸ್ಕಿಪ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿ ಈ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಈ 2 ತ್ರಿಬಲ್ ಕ್ರೋಶೆಗಳ ಮಧ್ಯೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಇದನ್ನು ಲಾಕ್ ಮಾಡ್ತೀನಿ. ಮತ್ತು ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ. ಮತ್ತು ಆ್ಯಸ್ ಯೂಶ್ವಲ್ ಆಗಿ ಇಷ್ಟೊತ್ತೇನು ನಾವು 3 ಚೈನ್ ಹಾಕಿ ಲಾಕ್ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಥರ ಮಾಡಬೇಕು. ನಾನೀಗ ಈ ಒಂದು ಆರ್ಚ್ನೂ ಕೂಡ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ.
ಫ್ರೆಂಡ್ಸ್ ನೋಡಿ ಈ ಥರ ಫಿನಿಶಿಂಗ್ ಬಂದಿದೆ. ನಾನು 2 ಆರ್ಚ್ಗಳನ್ನ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಕುಚ್ಚಿಗೆ ಇಲ್ಲಿ ನಾನು ಸ್ವಲ್ಪ ಕಡಿಮೆ ದಾರ ತೊಗೊಂಡಿದ್ದೀನಿ, ಅದಕ್ಕೆ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ. ನೀವು ಸ್ವಲ್ಪ ಒಂದು 60 ಅಥವಾ 70 ದಾರ ತೊಗೊಂಡ್ರೆ ಅದು ಪ್ಲಸ್ 160 ಆಗುತ್ತಲ್ವ, ಆಗ ಸ್ವಲ್ಪ ಜಾಸ್ತಿ ಥಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಈ 4 ಚೈನ್ ಗ್ಯಾಪ್ ಜಾಸ್ತಿ ಅನಿಸ್ತು ಅಂದರೆ 3 ಚೈನ್ ಕೂಡ ಮಾಡ್ಕೋಬೋದು. ಈ ಕಡೆ ಭಾಗದಲ್ಲಿ ನಾನು ಏನು ಹಾಕಿದ್ದೀನಲ್ವ, ಈ ಮಧ್ಯದಲ್ಲೆಲ್ಲ ಬೇಕಾದ್ರೆ ನೀವು 3 ಚೈನ್ಸ್ ಹಾಕ್ಕೋಬೋದು. ಗ್ಯಾಪ್ ಏನಾದರೂ ಜಾಸ್ತಿ ಅನಿಸಿದರೆ ಮಾತ್ರ, ಇಲ್ಲಾಂದರೆ 4 ಚೈನೇ ಹಾಕ್ಕೊಳ್ಳಿ. ನನಗೆ ಅನಿಸಿದ ಮಟ್ಟಿಗೆ ನಾವು ಇಲ್ಲಿ ಈ ಕುಚ್ಚಿಗೋಸ್ಕರ ನಾನು ಇಲ್ಲಿ ಒಂದು 47 ದಾರ ತೊಗೊಂಡಿದ್ದೀನಿ ಅಷ್ಟೇ. ಮಾಮೂಲಾಗಿ ಒಂದು 60 ಅಥವಾ 70-80 ದಾರ ತೊಗೊಂಡ್ರೆ ಸ್ವಲ್ಪ ಅದು ಥಿಕ್ಕಾಗಿ ಚೆನ್ನಾಗಿ ಕವರ್ ಆಗುತ್ತೆ. ಫುಲ್ ಈ ಥರ ಇಷ್ಟೊಂದು ಗ್ಯಾಪ್ ಕಾಣಿಸಲ್ಲ ಅದಕ್ಕೆ. ಸೊ ಗೊತ್ತಾಯ್ತಲ್ವ, ಡಿಸೈನ್ ಈ ಥರ ಒಂದೇ ಸ್ಟೆಪ್ಪಲ್ಲಿ ಈ ಥರ ಸೆಮಿ ಬ್ರೈಡಲ್ ಡಿಸೈನ್ ಥರ ನಮಗೆ ಕ್ರಿಯೇಟ್ ಆಗಿದೆ. ಈ ಡಿಸೈನ್ಗೆ ನಾವು 450 ಅಬೋವ್ 500ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ನ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರಾಗಿ ಇಷ್ಟೇ ಮಾಡಿ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಡಿಸೈನ್ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ದ ವಾಚಿಂಗ್. ಬಾಯ್ ಬಾಯ್.